ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಭೀಮಾ ತೀರದಲ್ಲಿ ಹಿಂದೆಂದೂ ಕೂಡ ನೆತ್ತರು ಹರಿಯೋದಿಲ್ಲ. ಭಾಗಪ್ಪ ಹರಿಜನ್ ನಂತರ ದಿ ಎಂಡ್ ಎಂದುಕೊಳ್ತಾ ಇದ್ದಂಥ ಬೆನ್ನಲ್ಲೇ ಮತ್ತೊಂದು ಮಾರಣ ಹೋಮ ನಡೆದು ಹೋಗಿರೋದು ನೋಡಿ. ಭಾಗಪ್ಪ ಹರಿಜನ್ ನಂತರ ಕೊನೆಯ ತಲೆಮಾರು ಎನ್ನುವ ಹಾಗೆ ಮಹಾದೇವ್ ಸಾವ್ಕಾರ್ ಬೈರುಗೊಂಡ ಫ್ಯಾಮಿಲಿಗೂ ಚಡ್ಚಣ ಫ್ಯಾಮಿಲಿಗೂ ಬಹಿರಂಗ ವೇದಿಕೆಯಲ್ಲೇ ಶಾಂತಿ ಸಂಧಾನವನ್ನು ನಡೆಸಿ ಇನ್ನು ಮುಂದೆ ಇಲ್ಲಿ ನೆತ್ತರು ಹರಿಬಾರ್ದು, ಭೀಮಾ ತೀರಕ್ಕೆ ಕಳಂಕ ತರಬೇಡಿ ಅನ್ನೋ ರೀತಿಯಾಗಿ ಇದೇ ಅಲೋಕ್ ಕುಮಾರ್ ಅವರು ಸಂಧಾನ ಸಭೆಯನ್ನು ಕೂಡ ನಡೆಸಿದ್ದರು. ಆದರೆ ಇದೀಗ ಅದೇ ಮಣ್ಣಿನಲ್ಲಿ ಮತ್ತೆ ಗುಂಡಿನ ಸಪ್ಪಳ ಕೇಳಿರೋದು. ಭೀಮಾ ತೀರ ಪಾತಕಿಗಳ ಪಾಲಿನ ಸಾಮ್ರಾಜ್ಯ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಹೂಳಿದಂತಹ ಹೆಣಗಳೆಷ್ಟೋ, ಇಲ್ಲಿ ಚೆಲ್ಲಾಪಿಲ್ಲಿ ಆದಂಥ ಹರಿದಂಥ ನೆತ್ತರೆಷ್ಟೋ, ಸೇಡಿಗೆ ಸೇಡು, ಕೃತ್ಯಕ್ಕೆ ಕೃತ್ಯಗಳು, ಈ ರೀತಿಯಾಗಿ ಮಾರಣ ಹೋಮ ಹೆಣಗಳ ರಾಶಿ ಉಳಿಸಿ ಬಿಸಾಕಿಬಿಟ್ಟಿದ್ದಾರೆ. ಇಂತಹ ಮಣ್ಣಲ್ಲೇ ಇದೀಗ ಮತ್ತೊಂದು ಹತ್ಯಾಕಾಂಡ ನಡೆದು ಹೋಗಿಬಿಟ್ಟಿದೆ ನೋಡಿ. ಪದೇ ಪದೇ ಆಸ್ತಿ ವಿಷಯಕ್ಕೆ ನಡೀತಾ ಇದ್ದಂಥ ಜಿದ್ದಾಜಿದ್ದು ಈಗಲೂ ಕೂಡ ಮತ್ತೊಮ್ಮೆ ಅದೇ ನೆತ್ತರು ಹರಿದಿರೋದು ಕೂಡ ಆಸ್ತಿಯ ವಿಷಯವಾಗಿ ನೋಡಿ. ಗುಂಡಿನ ಸುರಿಮಳೆಯನ್ನೇ ಗೈದು ಬಿಟ್ಟಿದ್ದಾರೆ. ಸಿಕ್ಕ ಕಡೆ ಕೊಚ್ಚಿ ಹಾಕಿಬಿಟ್ಟಿದ್ದಾರೆ. ನಿಮಗೆ ಈ ಕಥೆಯನ್ನು ಕೇಳ್ತಾ ಇದ್ದುಬಿಟ್ರಂತೂ ಭಯಾನಕವಾದಂಥ ಸ್ಟೋರಿ ಇದು. ನಾನು ಪೇಪರ್ಗಳಲ್ಲಿ ಓದ್ತಾ ಇದ್ದೆ, ಯಥಾವತ್ತಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂದರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರವಾಗಿ ನಮಗೆ ವಿಜಯಪುರ ನಿಜಕ್ಕೂ ಇಮ್ಯಾಜಿನ್ಗೂ ಕೂಡ ಮಾಡಿಕೊಳ್ಳದ ಹಾಗೆ ನಿಮಗೆ ನಿಗೂಢವಾಗಿರ್ತಕ್ಕಂಥ ಅದೊಂದು ರೀತಿಯಾಗಿ ಅದರ ರಹಸ್ಯಗಳನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಸಾಧ್ಯ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ಆ ತರಹದ ಒಂದು ಮಹಾ ಹತ್ಯಾಕಾಂಡ ನಡೆದು ಹೋಗಿಬಿಟ್ಟಿರೋದು. ಒಂದೇ ಕುಟುಂಬದ 6 ಮಂದಿಯನ್ನು ಕ್ಷುಲ್ಲಕ ಕಾರಣಗಳಿಗೆ ಈ ರೀತಿಯಾಗಿ ನೀವು ನೆತ್ತರ ಹರಿಸ್ತಾರೆ ಅಂದರೆ ಏನು ಹೇಳಬೇಕು. ಅದು ಹೊಲದಲ್ಲಿ ಅಟ್ಟಾಡಿಸ್ಕೊಂಡು ಹೋಗಿ, ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಪತ್ರಿಕೆಗಳಲ್ಲಿ ಬಂದಿದ್ದನ್ನೇ ನಾನು ಯಥಾವತ್ತಾಗಿ ಹೇಳ್ತೀನಿ ಅಂತ. ಇಳಿ ಸಂಜೆ ಒಂದು ಕಡೆ ಸೂರ್ಯ ಬೆಂಕಿ ಚೆಂಡನ ಆಗಿದ್ದ, ಇನ್ನು ಆಗಸವೆಲ್ಲ ಕಡು ಕೆಂಪಾಗಿತ್ತು. ಇದೇ ಹೊತ್ತಲ್ಲಿ ಈ ಹಂತಕರು ಈ ರೀತಿಯಾಗಿ ನೆತ್ತರನ್ನ ಹರಿಸಿರೋದು. ಒಬ್ರಿಗೊಬ್ರು ಯಾರೊಬ್ಬರು ಮುಖವನ್ನು ಕೂಡ ನೋಡೋದಕ್ಕಾಗ್ತಾ ಇಲ್ವಂತೆ, ಯಾರು ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಘೋರವಾಗಿ ಈ ಥರದ ಕೃತ್ಯಗಳನ್ನು ಮಾಡಿರೋದು. ಕೆಲವೊಬ್ಬರ ಕೈ ಕಾಲುಗಳು ಕಟ್ಟಾಗ್ಬಿಟ್ಟಿದ್ದಾವೆ, ಇನ್ನು ಕೆಲವೊಬ್ಬರ ದೇಹಗಳು ಛಿದ್ರವಾಗಿಬಿಟ್ಟಿದ್ದಾವೆ, ಇನ್ನೊಬ್ಬರ ರುಂಡ ಮುಂಡುಗಳು ಕೂಡ ಛಿದ್ರವಾಗಿರೋದು. ಅದೆಷ್ಟರ ಮಟ್ಟಿಗೆ ಅಲ್ಲಿ ದ್ವೇಷ, ಕೋಪ, ಹಾಗೆ ಅಲ್ಲಿ ಹೊಗೆ ಹಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನಿಮಗೆ. ಆತನ ಪ್ರಾಣ ಪಕ್ಷಿ ಹಾರಿ ಹೋದರೂ ಕೂಡ, ಆತ ಇಹಲೋಕಕ್ಕೆ ಹೋಗಿದ್ರೂ ಕೂಡ ಆತನ ಮೇಲೆ ಸೇಡು, ಆ ಕೋಪ ಕಮ್ಮಿ ಆಗೋದಿಲ್ಲ. ಅಂದರೆ ಮತ್ತೆ ಹೋಗಿ ಆತನ ಮೇಲೆ ಪ್ರಹಾರ ಮಾಡ್ತಾರೆ, ಗದಪ್ರಹಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಸೇಡು ಯಾವ ಮಟ್ಟಿಗಿರುತ್ತೆ ಅಂತ ಈ ಕೇಸ್ನ ಸೆನ್ಸಿಟಿವಿಟಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸಂಜೆ ಹೊತ್ತಲ್ಲಿ ಆದಂಥ ಘಟನೆ ಇದು. 6 ಜನರು ಇಡೀ ಜಿಲ್ಲೆಯನ್ನು ಮತ್ತೊಮ್ಮೆ ಬೆಚ್ಚಿ ಬೀಳಿಸ್ತಾ ಇರೋದು. ನಿರಾಳೆ ಮತ್ತು ಗೋಳಿಗಿ ಕುಟುಂಬದ ಮಧ್ಯೆ ಜಮೀನು ವ್ಯಾಜ್ಯ ನಡೀತಾನೆ ಇತ್ತಂತ. ಅಂದಾಜು ಒಂದು 25 ಎಕರೆ ವಿವಾದಿತ ಜಮೀನು ಎರಡೂ ಕುಟುಂಬದ ಮಧ್ಯೆ. ಒಂದು ವೈಷಮ್ಯ, ಯಾವಾಗಲೂ ಕೂಡ ಇಬ್ಬರು ಕತ್ತಿ ಮಸಿತಾನೆ ಇದ್ದರು. ಅಲ್ಲದೆ ಈ ಗೋಳಿಗಿ ಕುಟುಂಬದ ಸಂಬಂಧಿಯಿಂದ ವಿರೋಧದ ಮಧ್ಯೆ ನಿರಾಳೆ ಕುಟುಂಬದವರು ಜಮೀನು ಖರೀದಿ ಮಾಡಿದ್ರಂತೆ. ಕೃಷಿ ಚಟುವಟಿಕೆಗೋಸ್ಕರ ಸ್ವಚ್ಛಗೊಳಿಸ್ಲಿಕ್ಕೆ ಇವತ್ತು ಜಮೀನಿಗೆ ಅಂತ ಕಾಲಿಟ್ಟುಬಿಟ್ಟಿದ್ದಾರೆ. ಪಕ್ಕ ಪ್ಲ್ಯಾಂಡ್ ಮಾಡಿ ಹೊಡೆದಿರೋದು. ನಿಮಗೆ ಒಟ್ಟು 25 ಎಕರೆ ಜಮೀನಿನ ವಿವಾದ ಇದು. ಪ್ರತಿ ಎಕರೆಗೆ 15 ಲಕ್ಷದಂತೆ ನಿರಾಳೆ ಕುಟುಂಬ ಖರೀದಿ ಮಾಡಿದೆ. ಪಕ್ಕ ಜಮೀನಿನ ಮೌಲ್ಯ ಬಂದು 25 ಲಕ್ಷ ಇತ್ತಂತೆ. ಆದರೆ ಈ ನಿರಾಳೆ ಕುಟುಂಬ 15 ಲಕ್ಷಕ್ಕೆ ಖರೀದಿ ಮಾಡಿತ್ತಂತೆ. ಈ ಜಮೀನು ಪಕ್ಕದಲ್ಲಿಯೇ ಅಪ್ಪುಗೌಡ ಗೋಳಿಗಿ ಜಮೀನು ಕೂಡ ಇತ್ತಂತೆ. ಈ ಜಮೀನಿನ ಪಕ್ಕದಲ್ಲೇ ನಿರಾಳೆ ಕುಟುಂಬ ಖರೀದಿಸಿದಂಥ ಜಮೀನಿನ ಮೇಲೆ ಅಪ್ಪುಗೌಡ ಗೋಳಿಗಿ ಕಣ್ಣಿಟ್ಟಿದ್ದಂತೆ. ಆ ಜಮೀನು ಖರೀದಿ ಮಾಡಿದಂತೆ ನಿರಾಳೆ ಕುಟುಂಬಕ್ಕೆ ಅಪ್ಪುಗೌಡ ಗೋಳಿಗೆ ಪದೇ ಧಮಕಿನೂ ಕೂಡ ಹಾಕ್ತಾ ಇದ್ದಂತೆ. ಇದನ್ನು ಮೀರಿ 25 ಎಕರೆ ಜಮೀನನ್ನು ನಿರಾಳೆ ಕುಟುಂಬ ಖರೀದಿ ಮಾಡುತ್ತೆ. ನನ್ನ ಪಕ್ಕದ ಜಮೀನು ಹೋಯ್ತಲ್ಲ ಅಂತ ಇಡೀ ನಿರಾಳೆ ಕುಟುಂಬವನ್ನೇ ಗೋಳಿಗಿ ಕುಟುಂಬ ಇವತ್ತು ಸರ್ವನಾಶ ಮಾಡಿರೋದು ನೋಡಿ. ನಿರಾಳೆ ಚಡ್ಚಣ ಮೂಲದವರು, ಗೋಳಿಗಿ ಗೋವಿಂದಪುರ ಗ್ರಾಮದವರು. ಚಡ್ಚಣ ಊರಲ್ಲಿ ನಿರಾಳೆ ಫ್ಯಾಮಿಲಿ ಕುಟುಂಬದ ಗೋಳು ಈಗ ತೀರದಾಗ್ಬಿಟ್ಟಿದೆ. ಅಂದರೆ ನಿಮಗೆ ಇನ್ನೊಂದು ಗೊತ್ತಿರಲಿ, ನಾನು ಆರಂಭದಲ್ಲಿ ಹೇಳಿದೆ, ನಿರಾಳೆ ಚಡ್ಚಣ ಮೂಲ, ಗೋಳಿಗಿ ಗೋವಿಂದಪುರ ಗ್ರಾಮ. ಚಡ್ಚಣ ಊರಲ್ಲಿ ನಿರಾಳೆ ಫ್ಯಾಮಿಲಿ ಕುಟುಂಬವನ್ನು ಕೂಡ ಹೊಂದಿದೆ. ಒಂದೇ ಮನೆಯಲ್ಲಿ 30ಕ್ಕೂ ಅಧಿಕ ಜನ ವಾಸವಾಗಿದ್ದಾರೆ. ಚಡ್ಚಣದ ಶ್ರೀಮಂತ ಕುಟುಂಬದ ಪೈಕಿ ಒಂದಿದು. ಈಗ ಹತ್ಯೆ ಆಗಿದ್ದಾರಲ್ವ ಚಂದು ನಿರಾಳೆ, ಅವರು ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಕೂಡ ಆಗಿದ್ದಂಥವ್ರು. ನಿಮಗೆ ಈ ಅಪ್ಪುಗೌಡ ಗೋಳಿಗಿ ಇದ್ದಾರಲ್ವ, ಅವ್ರನ್ನ ಸೇರಿ ಅಪ್ಪುಗೌಡ ಗೋಳಿಗಿ ಸೇರಿ 10ಕ್ಕಿಂತ ಅಧಿಕ ಜನರಿಂದ ಈ ನಿರಾಳೆ ಕುಟುಂಬಸ್ಥರನ್ನ ಪ್ರಾಣ ತೆಗೆದಿರೋದು. ಅಂದರೆ ಕಬ್ಬು ಕತ್ತರಿಸ್ತಕ್ಕಂಥ ಕತ್ತಿಯಿಂದ ಅವರ ಪ್ರಾಣವನ್ನು ತೆಗೆದಿರೋದು. ನಿಮಗೆ ಈ ತೇಲಿ ಕುಟುಂಬಕ್ಕೆ ಸೇರಿದಂಥ 25 ಎಕರೆ ಜಮೀನು 1 ವರ್ಷದ ಹಿಂದೆಯೇ ಮಾರಾಟ ಆಗಿರೋದು. ಇದು ಇತ್ತೀಚಿನ ಘಟನೆ ಅಲ್ಲ, ಆಗಲಿಂದಲೂ ಕೂಡ ವೈಷಮ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇರೋದು.
15 ವರ್ಷಗಳಿಂದ ಈ ತೇಲಿ ಕುಟುಂಬಕ್ಕೂ ಗೋಳಿಗೆ ಕುಟುಂಬಕ್ಕೂ ವಿವಾದಗಳು ನಡೀತಾನೇ ಇದೆ. ಅದು 25 ಎಕರೆ ಜಮೀನಿನ ವ್ಯಾಜ್ಯದ ಸಂಬಂಧಪಟ್ಟ ಹಾಗೆ ಗೋಳಿಗೆ ಕುಟುಂಬಕ್ಕೆ ಸಿಟ್ಟು ಹಾಕಿಬಿಟ್ಟಿರೋದು. ಇದೇ ಕಾರಣಕ್ಕೆ ನಿರಾಳೆ ಕುಟುಂಬಸ್ಥರನ್ನ ಅಟ್ಟಾಡಿಸಿ ಹೊಡೆದು ಗೋಳಿಗೆ ಕುಟುಂಬ ಹತ್ಯೆ ಮಾಡಿದೆ. ನೋಡಿ, ಈ ಘಟನೆಯ ಸಂಬಂಧವಾಗಿ ಅವತ್ತಿನ ದಿನ ರಣರಾಕ್ಷಸನಂತಾಗ್ಬಿಟ್ಟಿದ್ದಂಥ ಅಪ್ಪುಗೌಡ ತನ್ನ ಸಹಚರನ ಕರ್ಕೊಂಡು ಪಕ್ಕ ಸ್ಕೆಚ್ ಹಾಕಿ ಕೈಯಲ್ಲಿ ಬಂದೂಕುಗಳು, ಅವರೆಲ್ಲರೂ ಕೂಡ ಮಧ್ಯಪ್ರದೇಶದಿಂದ ತರಿಸ್ತಾರೆ. ನಿಮಗೆ ಗೊತ್ತಿರ್ಬೋದು, ಭೀಮಾ ತೀರದ ಹಂತಕರಿಗೆ ಎಲ್ಲಿಂದ ಬರುತ್ತೀವೆಲ್ಲ ಬಂದೂಕುಗಳು ಅಂದರೆ ಎಲ್ಲ ತುಂಬ ಕಡಿಮೆ ವೆಚ್ಚದಲ್ಲಿ ತರೋದು ಇಲ್ಲೀಗಲ್ ಆಗಿ. ಇವತ್ತು ಈ ಘಟನೆ ನಡೆದ ದಿನ ಈ ಅಪ್ಪುಗೌಡ ಅನ್ನೋ ವ್ಯಕ್ತಿ ಕೈಯಲ್ಲಿ ಈ ಥರದ ಮಚ್ಚುಗಳನ್ನು ಜೊತೆಗೆ ಈ ರೈಫಲ್ಗಳನ್ನು ಎಲ್ಲವನ್ನೂ ಕೂಡ ಹಿಡ್ಕೊಂಡು ರಣರಾಕ್ಷಸನಾಗಿ ಎಂಟ್ರಿ ಕೊಟ್ಟಿದ್ದು ಅಂತ ಈ ಪಟ್ಟಣ ಪಂಚಾಯಿತಿ ಸದಸ್ಯ ಚೇತನ್ ನಿರಾಳೆ ಕುಟುಂಬದ ಮೇಲೆ ಏಕಾಏಕಿಯಾಗಿ ಮುಗಿಬಿದ್ದಿರೋದು. ಹೊಲದಲ್ಲಿದ್ದಂಥ 6 ಮಂದಿನ ಅಟ್ಟಾಡಿಸ್ಕೊಂಡು ಹೊಡೆದು ಹಾಕಿಬಿಟ್ಟಿದ್ದಾರೆ. ಕೂಲಿ ಕೆಲಸಕ್ಕೆ ಬಂದಿದ್ದಂಥ ಶಬ್ಬೀರ್ ಕೂಡ ಪಾಪ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಆತ ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ. ಆತನ ಮೇಲೆ ಇವ್ರು ಯಾಕೆ ಅಷ್ಟು ಹಾಗೆ ಸಿಟ್ಟನ್ನು ಆ ಕ್ಷಣದಲ್ಲಿ ತೋರಿಸ್ಲಿಕ್ಕೆ ಹೋಗಿದ್ರೋ ಗೊತ್ತಿಲ್ಲ. ಮೊದಲು 6 ಮಂದಿಯ ದೇಹಕ್ಕೆ ಗುಂಡುಗಿಸ್ಬಿಟ್ಟಿದ್ದಾರೆ. ಯಾವಾಗ ನೋವಲ್ಲಿ ನೆಲಕ್ಕೆ ಬಿದ್ದರೂ ಆಗ ಸಿಕ್ಕಂತೆ ಕೊಚಾಕ್ಕೆ ಹೋಗಿಬಿಟ್ಟಿದ್ದಾರೆ. ಒಂದೇ ಜಾಗದಲ್ಲಿ ಒಂದೇ ಕುಟುಂಬದ 6 ಮಂದಿಯ ರುಂಡುಗಳನ್ನು ಚೆಂಡಾಡಿ ಹೋಗಿಬಿಟ್ಟಿರೋದು. ಈ ಹಂತಕ ಅಪ್ಪುಗೌಡ ಅಂತಿಂಥ ಅಸಾಮಿ ಅಲ್ಲ ಅಂತ ಪತ್ರಿಕೆಯವರು ಬರೀತಾ ಇದ್ದಾರೆ. ಈಗ ಭೀಮಾ ತೀರದ ಹತ್ಯಾಕಾಂಡದಲ್ಲಿ ಹತನಾಗಿದ್ದಂಥ ಮಾಣಕಪ್ಪ ಮಾಸ್ತರ್ನ ಸಂಬಂಧಿ ಅಂತೀತ. ಹೀಗಾಗಿಯೇ ಏನೋ ಹೊಂಚಾಕಿ ಸಂಚನ್ನು ರೂಪಿಸಿ ಈ ರೀತಿಯಾದಂಥ ಸ್ಕೆಚ್ ಹಾಕಿಬಿಟ್ಟಿದ್ದಾನೆ. ಒಂದೇ ಕುಟುಂಬ, ಒಂದೇ ದಿನ, ಒಂದೇ ಜಾಗ, ಸರ್ವನಾಶ. ಈಗಾಗಲೇ ಪೊಲೀಸ್ನವರು ಕೇಸನ್ನು ದಾಖಲಿಸ್ಕೊಂಡು ತನಿಖೆ ಶುರು ಮಾಡಿದ್ದಾರೆ. ಒಂದೇ ಗ್ರಾಮದ 6 ಜನ ಈ ಥರ ಭೀಕರವ ಪ್ರಾಣ ತೆತ್ತರಲ್ಲಪ್ಪ ಅಂತ ಭೀಮಾ ತೀರದಾದ್ಯಂತ ಹಳೆಯ ಹಗೆತನದ ನೆರಳು ಮತ್ತೆ ಆವರಿಸ್ತಾ ಇದೆ. ನೆರಳು ಸಾರ್ವಜನಿಕರಲ್ಲೂ ಕೂಡ ಭಾರಿ ಆತಂಕ ಸೃಷ್ಟಿಯಾಗಿಬಿಟ್ಟಿದೆ. ವಿಷಯ ತಿಳಿತಾ ಇದ್ದಾಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದುಬಿಟ್ಟಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ದಂಡು ಸಶಸ್ತ್ರ ಪಡೆಗಳೊಂದಿಗೆ ಇಡೀ ಗೋವಿಂದಪುರ ಗ್ರಾಮಕ್ಕೆ ಸರ್ಪಗಾವಲು ಹಾಕಿದೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಮುಂದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಇಡೀ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಕಲ್ಪಿಸಿ ಹದ್ದಿನ ಕಣ್ಣನ್ನು ಕೂಡ ಇಡಲಾಗಿದೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸ್ನವರು ಕೂಡ ಜಾಲ ಬೀಸಿದ್ದಾರೆ. ಮತ್ತೊಮ್ಮೆ ನಾನು ಅದೇ ಹೇಳ್ತಾ ಇರೋದು, ಬಿಜಾಪುರದಲ್ಲಿ ಇತ್ತೀಚೆಗೆ ನನ್ನದೇ ಆದಂಥ ವಾಹಿನಿಯಲ್ಲಿ ಒಂದೊಂದೇ ಕುಟುಂಬದವರು, ಇವ್ರ ಕುಟುಂಬದವರು ಅವ್ರ ಕುಟುಂಬದವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ಕುಟುಂಬದವರು ಇವ್ರ ಕುಟುಂಬದ ಮೇಲೆ ಹಲ್ಲೆ ಮಾಡೋದು, ಹೀಗೆ ಜೈಲಿಗೆ ಹೋಗೋದು, ವಾಪಸ್ ಬರೋದು, ಈ ಹಗೆತನ ಒಂದೊಂದು ತಲೆಮಾರಿಗೂ ಬೆಳೆಸ್ಕೊಂಡು ಹೋಗೋದ್ರ ಬಗ್ಗೆ ನಾನೇ ಒಂದಿಷ್ಟು ವೀಡಿಯೋಗಳನ್ನು ಮಾಡಿದ್ದೆ. ಈಗಲೂ ಕೂಡ ಇದೇ ಧರ್ಮರಾಜ್ ಚಡಚಣ ವಿಚಾರವಾಗಿ ಅಲ್ಲಿ ಇನ್ನೂ ಕೂಡ ಆರದ ನೆರಳು ಹಾಗೇ ಇದೆ ಅಂತ. ಇತ್ತೀಚೆಗೆ ಬಾಗಪ್ಪ ಹರಿಜನ್ ಹತ್ಯೆ ಆದ ನಂತರವೂ ಕೂಡ ಇನ್ನೊಂದು ಟೀಮ್, ಇನ್ನು ಯಂಗ್ಸ್ಟರ್ಸ್ಗಳು, ಜೆನ್ಜಿ ಕಿಡ್ಸ್ಗಳು ಕೂಡ ಆ ಥರದ ವೈಷಮ್ಯವನ್ನು ಬೆಳೆಸ್ತಾ ಇದ್ದಾರೆ ಅನ್ನೋ ಥರದ ಚರ್ಚೆಗಳು ಅಲ್ಲಿ ಆಗ್ತಾ ಇದ್ದಾವೆ. ಪೊಲೀಸ್ನವ್ರು ಯಾಕೆ ಇವೆಲ್ಲವನ್ನು ಕೂಡ ನೋಡಿಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ದಾರೋ ಗೊತ್ತಿಲ್ಲ. ಅಲೋಕ್ ಕುಮಾರ್ ಅವರು ಆಗಲೇ ಗುಡುಗಿದ್ರು, ಆ ಥರದ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ, ಇನ್ನು ಮುಂದೆ ನಡೆಯೋದಿಲ್ಲ ಅಂತ. ಬಟ್ ಅವರು ಜೈಲಿಗೆ ಹೋಗಲಿಕ್ಕೆ, ವಾಪಸ್ ಬರಲಿಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ವಿಜಯಪುರ ಶಾಂತವಾಗಿರುತ್ತೆ, ಆ ಥರದ ಜನ ಅಲ್ಲ ಅಂತ ಅಂದ್ಕೊಳ್ತೀವಿ. ಪ್ರೀತಿಗೆ ತುಂಬ ಹೃದಯವಂತರು. ಆದರೆ ಈ ವೈಷಮ್ಯ ಅನ್ನೋ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಘೋರಾತಿ ಘೋರ. ಅವ್ರನ್ನ ಹತ್ತಿರದಿಂದ ನೋಡಿದವರೇ ಹೇಳ್ತಾರಲ್ವ. ಹಾಗಾಗಿ ನೋಡೋಣ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದ್ದರೆ ಖಂಡಿತವಾಗೂ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.